ಹರಿಹರದಲ್ಲಿ 7ನೇ ವರ್ಷದ ಹಿಂದೂ ಮಹಾಗಣಪತಿ ಮಹೋತ್ಸವ ಚಾಲನೆ. ಹೌದು ವೀಕ್ಷಕರೇ, ಹರಿಹರದಲ್ಲಿ ಗಣೇಶ ಹಬ್ಬದ ಹಿನ್ನೆಲೆ ಹರಿಹರ ನಗರದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ 7ನೇ ವರ್ಷದ ಹಿಂದೂ ಮಹಾಗಣಪತಿ ಮಹೋತ್ಸವ ಅಂಗವಾಗಿ ಗೋಪೂಜೆ ಹಾಗೂ ಅಂದರಕಂಬ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಎಚ್ ಶಿವಶಂಕರ್, ಹಿಂದೂ ಮಹಾಗಣಪತಿ ಸಮಿತಿಯ ಗೌರವ ಅಧ್ಯಕ್ಷರು ಶಶಿಕುಮಾರ್ ಮೆಹರ್ವಾಡೆ, ಅಧ್ಯಕ್ಷರು ಸುರೇಶ್ ಪೈಲ್ವಾನ್ ಚಂದಾಪುರ, ಗ್ರಾಮಾಂತರ ಅಧ್ಯಕ್ಷರು ಎಂಪಿ ನಿಂಗರಾಜು, ನಗರ ಅಧ್ಯಕ್ಷರು ರಾಜು ರೋಕಾಡೆ, ಮಾಜಿ ಡೂಡಾ ಅಧ್ಯಕ್ಷರು ರಾಜನಹಳ್ಳಿ ಶಿವಕುಮಾರ್, ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಬಾತಿ ಚಂದ್ರಶೇಖರ್, ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾತಿ ವೀರೇಶ್, ನಗರ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಗುಡಿಮನಿ, ಗಿರೀಶ್ ಹಳ್ಳತ್ಕೇರಿ, ಮಾಜಿ ನಗರಸಭಾ ಸದಸ್ಯರು ಆಟೋ ಹನುಮಂತಪ್ಪ, ಪತ್ರಕರ್ತರು, ಸಮಿತಿಯ ಅಧ್ಯಕ್ಷರು ಸುಧಾಕರ್, ಸ್ವಾತಿ ಹನುಮಂತಪ್ಪ, ಚಂದ್ರಶೇಖರ್ ಪೂಜಾರ್, ರಟ್ಟೆಹಳ್ಳಿ ಮಂಜುನಾಥ್, ಚಂದ್ರಕಾಂತ್ ಕಂಬಳೂರು, ಚಿದಾನಂದ್ ಕಂಚಿಕೆರೆ ಹಾಗೂ ಹಿಂದೂ ಮಹಾಗಣಪತಿ ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿಂದೂ ಸದ್ಭಕ್ತರಿಗೂ ಹಾಗೂ ಎಲ್ಲರಿಗೂ, ಹಿರಿಯ ಮುಖಂಡರಿಗೂ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೂ, ಆಮೇಲೆ ಸರ್ವ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಿಂದೂ ಮಹಾಗಣಪತಿ ಹಬ್ಬ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹರಿಹರದ ಸಮಸ್ತ ನಾಗರಿಕರು ತನುಮನಧನದಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಿಂದೂ ಮಹಾಸಭಾ ಗಣಪತಿಯ ಅಧ್ಯಕ್ಷತೆಯನ್ನು ಸುರೇಶ್ ಚಂದಾಪುರ ಅವರು ವಹಿಸಿದ್ದು. ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ವರ್ಷ ಬಹಳ ವಿಜೃಂಭಣೆಯಿಂದ ಹಿಂದೂ ಮಹಾಗಣಪತಿಯ ಮೆರವಣಿಗೆ ಮತ್ತು ಎಲ್ಲ ರೀತಿಯ ಕಾರ್ಯಗಳು ನಡೆದಿದ್ದು, ಈ ವರ್ಷವೂ ಸಹಿತ ಹರಿಹರ ನಗರದ ಎಲ್ಲ ಜನತೆ, ಹರಿಹರದ ಎಲ್ಲ ಗ್ರಾಮಾಂತರ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲ ಹಿಂದೂಗಳು ಒಂದು ಅನ್ನೋ ರೀತಿಯಲ್ಲಿ ಸುರೇಶ್ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ ಅಂತಂದು ನಾನು ಆ ಭಗವಂತನಲ್ಲಿ ಬೇಡ್ತೇನೆ. ಹರಿಹರ ಹಿಂದೂ ಮಹಾಗಣಪತಿಯ ಅಂದರಗಂಬ ಪೂಜೆಯಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಹಿಂದೂ ಬಾಂಧವರು ಹಾಗೂ ನಮ್ಮ ದಾವಣಗೆರೆಯ ನಮ್ಮ ಸಹೋದರರಾದಂಥ ಶಿವಕುಮಾರ್ ರಾಜನಹಳ್ಳಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಈ ಹಿಂದೂ ಮಹಾಗಣಪತಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನೆರವೇರುತ್ತಾ ಬಂದಿದೆ. ಈ ವರ್ಷವೂ ಸಹ ನಮ್ಮ ಹಿಂದೂ ಬಾಂಧವರು, ನಗರ ಹಾಗೂ ಗ್ರಾಮಾಂತರದ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಈ ಹಿಂದೂ ಮಹಾಗಣಪತಿಯನ್ನು ವಿಜೃಂಭಣೆಯಿಂದ ಆಚರಿಸೋಕ್ಕೆ ಎಲ್ಲ ಸಹಕಾರವನ್ನು ಕೋರಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಧನ್ಯವಾದವನ್ನು ಅರ್ಪಿಸ್ತೇನೆ. 7ನೇ ವರ್ಷದ ಅತ್ಯಂತ ವಿಜೃಂಭಣೆಯಿಂದ ಜರುಗತಕ್ಕಂಥ ಈ ಹಿಂದೂ ಗಣೇಶೋತ್ಸವದ ಇವತ್ತು ಅಂದ್ರಗಂಬ ಪೂಜೆನ ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಹಿಂದೂ ನಾಯಕರು ಸೇರಿ ಇವತ್ತು ಭಾಳ ವಿಜೃಂಭಣೆಯಿಂದ ನೆರವೇರಿಸಿರ್ತಕ್ಕಂಥದ್ದು ಭಾಳಷ್ಟು ಸಂತೋಷದಾಯಕವಾದಂಥ ಒಂದು ವಿಚಾರ. ಇವತ್ತು ನಮ್ಮ ಹರಿಹರದಲ್ಲಿ 1ನೇ ವರ್ಷ ಹೇಗಾಗ್ತದೋ ಅಂತ ಹೇಳಿ ಪ್ರಾರಂಭ ಮಾಡಿದಂಥ ಈ ಹಿಂದೂ ಗಣೇಶೋತ್ಸವ ಇವತ್ತು ಇಡೀ ರಾಜ್ಯನೇ ಒಂದು ಸಾರಿ ತಿರುಗಿ ನೋಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಆಶಾದಾಯಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ನಿಜಕ್ಕೂ ವರ್ಷದಿಂದ ವರ್ಷಕ್ಕೆ ಈ ಏನು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಸಹಸ್ರ ಸಂಖ್ಯೆ ಜನರು ಸೇರೋದ್ರ ಮೂಲಕ ಅತ್ಯಂತ ಭಕ್ತಿಯಿಂದ ಈ ವಿಸರ್ಜನಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಯುವಕರು ಒಂದು ಹೊಸ ಹೆಜ್ಜೆ ಕಡೆಗೆ, ಒಂದು ಹೊಸ ದಿಕ್ಕಿನ ಕಡೆಗೆ ಪಯಣ ಮಾಡ್ತಾರೆ ಅನ್ನೋಂಥದ್ದನ್ನು ಸೂಚಿಸ್ತದೆ. ಹಾಗಾಗಿ ಈ ವರ್ಷವೂ ಕೂಡ ಏನು 7ನೇ ವರ್ಷದ ಹಿಂದೂ ಗಣೇಶೋತ್ಸವ ಏನಿದೆ, ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಇನ್ನೂ ಭಾಳ ದೊಡ್ಡ ವಿಜೃಂಭಣೆಯಿಂದ ಆಗ್ತಕ್ಕಂಥ ಎಲ್ಲ ವಾತಾವರಣವೂ ಕೂಡ ಹೀಗೆ ಇದೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಭದ್ರಾ ಜಲಾಶಯವನ್ನೇ ನಂಬಿರ್ತಕ್ಕಂಥ ಈ ಭಾಗದ ರೈತರಿಗೆ ಈ ಬಾರಿ ಭತ್ತ ಬೆಳೆಯೋದಕ್ಕೆ ನೀರಿಲ್ಲ ಅನ್ನೋಂಥ ಒಂದು ಕೊರಗನ್ನು ಬಿಟ್ಟರೆ ಉಳಿದ ಎಲ್ಲ ರೀತಿಯಿಂದನೂ ಕೂಡ ವಾತಾವರಣ ಚೆನ್ನಾಗಿದೆ. ಇದೀಗ ಹೆಚ್ಚೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಬಹುಶಃ ಗಣೇಶ ಆ ರೈತರಿಗಿರ್ತಕ್ಕಂಥ ಆ ಕೊರಗನ್ನು ಕೂಡ ನಿವಾರಣೆ ಮಾಡಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರದಾಗಿದೆ. ಒಟ್ಟಾರೆ ಹರಿಹರ ನಗರದಲ್ಲಿ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ವರ್ಷದ ಹಿಂದೂ ಗಣೇಶೋತ್ಸವ ನಡೀತದೆ ಅಂತಕ್ಕಂಥ ಒಂದು ಆಶಾಭಾವನೆ ನಮಗಿದೆ.